ಅದ್ದೂರಿ ಮದುವೆಗಳು ಇಷ್ಟೊಂದು ದುಡ್ಡಿದ್ದು ಮಾಡಬೇಕಾ, ದುಡ್ಡು ಖರ್ಚು ಮಾಡಿ? ಫಸ್ಟ್ ಪಾಯಿಂಟು, ಅಂಬಾನಿ ಮದುವೆ ಅದ್ದೂರಿ ಮದುವೆ ಅಲ್ಲ. 1% ಖರ್ಚು ಮಾಡಿರೋದು, ಓನ್ಲಿ 1%. ಅವರು ಮದುವೆಗೂ ಖರ್ಚು ಮಾಡಿದ್ದು ಬರೀ 30 ದಿನ ಅಷ್ಟು ಖರ್ಚು, ಒಂದೇ ತಿಂಗಳ ಇನ್ಕಮ್ ಖರ್ಚು ಮಾಡಿದ್ದು. ನಮ್ಮದು ನಿಮ್ಮದು ಒಂದೇ ತಿಂಗಳ ಇನ್ಕಮಲ್ಲಿ ಖರ್ಚು ಮಾಡ್ತೇವೆ ನಾವು. ಸೊ ಅದೇ ದುಡ್ಡನ್ನ ಎಜುಕೇಷನ್ ಮೇಲೆ ಹಾಕಿ, ಇಲ್ಲ ಯಾರನ್ನ ಚಾರಿಟಿ ಮಾಡಿ, ದಾನ ಧರ್ಮ ಮಾಡಿ, ದಟ್ ವಿಲ್ ಬಿ ಮಚ್ ಬೆಟರ್. ದುಡ್ಡನ್ನ ಹೇಗೆ ಪ್ಲಾನ್ ಮಾಡ್ಕೊಬೇಕು ಅಂತ ಸರ್? ನಾರ್ಮಲಿ ನಮ್ಮ ಮದುವೆಗೆ ಏನು ಬೇಕು? ಚಿನ್ನ ಬೇಕೇ ಬೇಕು. ಸ್ಟಾರ್ಟಿಂಗ್ ಅಂದರೆ ಚಿನ್ನ ತೊಗೊಂಡು ಶುರು ಮಾಡಿ. ನೀವು 5,000 ತಿಂಗಳಿಗೆ ಇಟ್ಕೊಂಡು ಹೋದ್ರೆ, ಮಗು ಹುಟ್ಟಿದ ತಕ್ಷಣ ಇಟ್ಕೊಂಡು ಹೋದ್ರೆ 20 ವರ್ಷಕ್ಕೆ 12% ಹಂಗೆ ಅದು 45 ಲಕ್ಷ ಆಗುತ್ತೆ. ಭೂಮಿ ಇರಲಿ, ಸ್ಟಾಕ್ ಮಾರ್ಕೆಟ್ ಇರಲಿ, ಚಿನ್ನ ಇರಲಿ, ಜಲ್ದಿ ತೊಗೊಬೇಕು. ಯಾರು ಜಲ್ದಿ ತೊಗೊಂಡ ಅವರೇ ದುಡ್ಡು ಮಾಡೋದು. ನಮ್ಮ ಭಾರತದಲ್ಲಿ ಮದುವೆ ಅಂತ ಬಂದಂಥ ಸಂದರ್ಭದಲ್ಲಿ ತಂದೆ ತಾಯಿ ಎಷ್ಟೇ ಕಷ್ಟ ಆದರೂ ಕೂಡ ಪರವಾಗಿಲ್ಲ, ನನ್ನ ಮಗಳಿಗೆ ನನ್ನ ಮಗನಿಗೆ ತುಂಬ ಅದ್ಧೂರಿಯಾಗಿ ಮದುವೆಯನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದು. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳ ತಂದೆ ತಾಯಿಗೆ ತನ್ನ ಮಗಳಿಗೆ ಹೇಗಾರು ಮಾಡಿ ತುಂಬ ಕಷ್ಟನೋ ಸುಖನೋ ಒನ್ ಟೈಮ್ ಮದುವೆ ಮಾಡ್ತಾ ಇದ್ದೀವಿ, ತುಂಬ ಚೆನ್ನಾಗಿ ಮಾಡಿಕೊಡ್ಬೇಕು ಅನ್ನುವಂಥದ್ದು. ಅದೇ ತಕ್ಕನಾಗಿ ಹುಡುಗನ ತಂದೆ ತಾಯಿನೂ ಕೂಡ ಒಂದಷ್ಟು ಖರ್ಚು ಮಾಡೇ ಮಾಡ್ತಾರೆ. ಅದರಲ್ಲೂ ಕೂಡ ಈಗ ಇತ್ತೀಚೆಗೆ ನೀವು ನೋಡಿರ್ಬೋದು, ಇಡೀ ವಿಶ್ವದಲ್ಲೇ ಸುದ್ದಿ ಮಾಡಿದಂಥದ್ದು ಅಂತಂದರೆ ಮುಖೇಶ್ ಅಂಬಾನಿ ಅವರ ಮಗ ಅನಂತ್ ಅಂಬಾನಿ ಏನಿದೆ ಅವರ ಮದುವೆ ಸುಮಾರು 8,000 ಕೋಟಿ ಖರ್ಚು ಮಾಡಿ ಟೋಟಲ್ ಅವ್ರ ಮದುವೆಯನ್ನು ಮಾಡಿದ್ದು. ಸೊ ಇದಾದ ಬಳಿಕ ಚರ್ಚೆಗಳು ಶುರುವಾಗುತ್ತೆ. ನಾವು ನಿಜವಾಗ್ಲೂ ಕೂಡ ಮದುವೆಗೆ ಎಷ್ಟೆಲ್ಲ ಖರ್ಚು ಮಾಡಬೇಕಾ? ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಒಂದಷ್ಟು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ, ಈ ಥರ ಆಡಂಬರದ ಮದುವೆ ಇವೆಲ್ಲ ಮಾಡಿ ದುಡ್ಡನ್ನ ಹಾಳು ಮಾಡ್ಕೊಬೇಡಿ, ಅದನ್ನೇ ಜೀವನಕ್ಕೋಸ್ಕರ ಬಳಸ್ಕೊಳ್ಳಿ, ಸಿಂಪಲಾಗಿ ಮದುವೆ ಆಗಿ ಅನ್ನುವಂಥದ್ದು. ಸೊ ಇದ್ರ ಬಗ್ಗೆನೇ ನಾವು ಮಾತಾಡೋದಕ್ಕೆ ಈಗ ಫೈನಾನ್ಷಿಯಲ್ ಹಾಗೂ ಹೂಡಿಕೆ ತಜ್ಞರಾದಂಥ ಶ್ರೀಕಾಂತ್ ಮಾತೃಬಾಯಿ ಸರ್ ಹತ್ರ ಬಂದಿದ್ದೀವಿ. ಸರ್, ನಿಜವಾಗ್ಲೂ ಕೂಡ ಮದುವೆ ಅಂದಾಗ ನಮ್ಮ ಇಂಡಿಯನ್ ಮೆಂಟಾಲಿಟಿಲಿ ಹಂಗೆ, ಜೀವನದಲ್ಲಿ ಮಾಡ್ತಾ ಇದೆಯಪ್ಪ ಮಗಳು ಮದುವೆನ ಅದ್ದೂರಿಯಾಗಿ ಮಾಡು ಅಂತಾರೆ. ಇಲ್ಲ ಸಾಲನೋ ನನ್ನ ಮಗಳು ಗ್ರ್ಯಾಂಡಾಗೆ ಮದುವೆ. ಹೆಣ್ಮಕ್ಳಿಗೂ ಅಷ್ಟೇ ಇರುತ್ತೆ, ಅಪ್ಪ ಒಂದ್ಸಲಿ ಮದುವೆ ಆಗ್ತೈತೆ ತುಂಬ ಗ್ರ್ಯಾಂಡಾಗಿ ಮಾಡ್ಕೊಡಪ್ಪ, ಊರಿನ ಜನ ಎಲ್ಲ ನೋಡಬೇಕು ಆ ಥರ ಅಂತ. ಅಪ್ಪ ಏನೋ ಮಾಡ್ತಾನೆ, ಆಸ್ತಿ ಪಾಸ್ತಿ ಮಾರಿಕೊಟ್ಟು ಸಾಯೋವರೆಗೂ ಸಾಲ ತೀರ್ಸ್ಕೊಂಡಿರ್ತಾರೆ. ಏನು ಸರ್ ಈ ಅದ್ದೂರಿ ಮದುವೆಗಳು ಇಷ್ಟೊಂದು ದುಡ್ಡಿದ್ದು ಮಾಡಬೇಕಾ, ದುಡ್ಡು ಖರ್ಚು ಮಾಡಿ, ಅಥವಾ ನನ್ನ ಹತ್ರ ದುಡ್ಡಿದೆ ಮಾಡ್ಕೊಬೋದಾ? ಫಸ್ಟ್ ಪಾಯಿಂಟು, ಅಂಬಾನಿ ಮದುವೆ ಅದ್ದೂರಿ ಮದುವೆ ಅಲ್ಲ. 8,000 ಕೋಟಿ ಸರ್, ಅದು ಅದ್ದೂರಿ ಅಲ್ಲ ಅದು. ಯಾಕಂದ್ರೆ ಅವ್ರ ಇನ್ಕಮ್ ಬಂದು 9,60,000 ಕೋಟಿ. 9,60,000 ಕೋಟಿಗೆ ಅವ್ರು ಬರೀ 1% ಖರ್ಚು ಮಾಡಿರೋದು, ಓನ್ಲಿ 1%. 10,000 ಕೋಟಿ ಖರ್ಚು ಮಾಡಿರೋದು. ಅಂದರೆ ನಿಮ್ಗೇನ ಒಂದು 5 ಕೋಟಿ ಇದೆ ಅಂದರೆ ಎಷ್ಟಾಯಿತು? 5 ಲಕ್ಷ ಆಯಿತು. ನೀವು ಮಾಡ್ತೀರಾ? ನಿಮ್ಮ ಮದುವೆಗೆ ಎಷ್ಟು ಖರ್ಚು ಮಾಡ್ತೀರಾ? 20 ಲಕ್ಷ 25 ಲಕ್ಷ ಮಾಡ್ತೀರಾ? ನಿಮ್ದು ಇನ್ಕಮ್ ಎಷ್ಟಿದೆಯಾ? 25-30 ಕೋಟಿ ಇದೆಯಾ? ಇಲ್ಲ. ಅಂದರೆ ನಾವು ಪರ್ಸೆಂಟೇಜ್ ಲೆಕ್ಕ ಹಾಕಿದಾಗ ಅಂಬಾನಿ ಮದುವೆ ಭಾಳ ಸಿಂಪಲ್ ಮದುವೆ. ಅದು ಇಟ್ ವಾಸ್ ವೆರಿ ಸಿಂಪಲ್ ಬೈ ಸ್ಟ್ಯಾಂಡರ್ಡ್ಸ್. ಇನ್ಫ್ಯಾಕ್ಟ್ ಅವ್ರಿಗೆ ದಿವಸಕ್ಕೆ 275 ಕೋಟಿ ಇನ್ಕಮ್ ಇದೆ. ಒಂದು ದಿನಕ್ಕೆ 275 ಕೋಟಿ ಇನ್ಕಮ್ ಇದೆ. ಸೊ ಅವರು ಎಂಗೇಜ್ಮೆಂಟ್ಗೆ, ಅನಂತ್ ಅಂಬಾನಿ ಮದುವೆ ಎಂಗೇಜ್ಮೆಂಟ್ಗೆ, ಪ್ರೀ ವೆಡ್ಡಿಂಗ್ಗೆ 1,000 ಕೋಟಿ ಖರ್ಚು ಮಾಡಿದ್ರು. ಎಲ್ಲರೂ ಹ್ಞೂ ಅಂದರು. ಎಷ್ಟಾಯ್ತು? ಅದು 4 ದಿನ ಇನ್ಕಮ್ಮು ಅಲ್ಲ ಅವರು. ನಾವು ಎಂಗೇಜ್ಮೆಂಟ್ಗೆ ಎಷ್ಟು ಖರ್ಚು ಮಾಡ್ತೀವಿ? ಸೊ ಅವರು ಮದುವೆಗೂ ಖರ್ಚು ಮಾಡಿದ್ದು ಬರೀ 30 ದಿನ ಅಷ್ಟು ಖರ್ಚು, ಒಂದೇ ತಿಂಗಳ ಇನ್ಕಮ್ ಖರ್ಚು ಮಾಡಿದ್ದು. ನಮ್ಮದು ನಿಮ್ಮದು ಒಂದೇ ತಿಂಗಳ ಇನ್ಕಮಲ್ಲಿ ಖರ್ಚು ಮಾಡ್ತೇವೆ ನಾವು. ವಿಚ್ ಮೀನ್ಸ್ ನಾವು ಎಕ್ಸ್ಟ್ರಾ ಖರ್ಚು ಮಾಡ್ತೇವೆ. ಅಂಬಾನಿ ಮಾಡಿದ ಅದ್ದೂರಿ ಮದುವೆ ಅಲ್ಲ. ಸೊ ಅದ್ದೂರಿ ಅಲ್ಲ. ನಾವು ಅಂಬಾನಿ ಕಂಪೇರ್ ಮಾಡಿದಾಗ ಅವನ ಇನ್ಕಮ್ ಕಂಪೇರ್ ಮಾಡಿ ನಾವು ಮಾಡಿದ್ರೆ ಎಸ್ ಒಪ್ಕೊಂಡನ. ಅವನು ಬರೀ ಖರ್ಚು ಕಂಪೇರ್ ಮಾಡಿದ್ರೆ ತುಂಬ ತಪ್ಪದು. ಬರೀ ಖರ್ಚು ಕಂಪೇರ್ ಮಾಡಬೇಡಿ, ಇನ್ಕಮ್ಮು ಕಂಪೇರ್ ಮಾಡಿ. ಅವನು ಖರ್ಚು ಮಾಡಿದ್ದು 1 ತಿಂಗಳ ಸಂಬಳ ಮದುವೆಗೆ, 1 ತಿಂಗಳ ಇನ್ಕಮ್ ಏನಿದೆ ಅಷ್ಟು ನೀವೇ ಅಷ್ಟೇ ಮಾಡಿ. ನೀವು 1 ತಿಂಗಳಲ್ಲ, 1 ವರ್ಷದ 3 ವರ್ಷದ 5 ವರ್ಷದ ಇನ್ಕಮ್ನ ಒಂದೇ ಮದುವೆಗೆ ಹಾಕ್ತೀರಾ, ವಿಚ್ ಇಸ್ ದ ವರ್ಸ್ಟ್ ಥಿಂಗ್ ಟು ಡೂ. ಆ್ಯಂಡ್ ಇನ್ಫ್ಯಾಕ್ಟ್ ನಾವು ಏನು ನೋಡಿದ್ದೀವಿ ಆಗ ಮದುವೆಗಳು, ಅದು ಎಷ್ಟೊಂದು ಜನ ಮದುವೆ ಆದಮೇಲೆ ಡೈವರ್ಸು ಅದೆಲ್ಲ ಇದ್ದೇ ಇರುತ್ತೆ. ಆ ಥರ ಇದ್ದಾಗ ವೈ ಡು ಯು ವಾಂಟ್ ಟು ಸ್ಪೆಂಡ್? ಸಿಂಪಲಾಗಿ ಮದುವೆ ಮಾಡಿ ನೋಡಿ. ಇವಾಗ ಇನ್ಫ್ಯಾಕ್ಟ್ ನಾವು ಮದುವೆಗಳಿಗೆ ಹೋದಾಗ ಎಷ್ಟು ಜನ ಆಗಿದ್ದಾರೆ ಅಂದರೆ ಊಟಕ್ಕೂ ಈ ಜಾಗ ಇರಲ್ಲ. ಊಟ ಮಾಡ್ತಾ ಇರ್ತೀವಿ, ಹಿಂದ್ಗಡೆ ಬಂದು ನಿಂತ್ಕೊಂಡ್ಬಿಟ್ಟಿರ್ತಾರೆ. ನಮಗೆ ಒಂಥರ ಬೇಜಾರು, ನಾವು ಊಟ ಮಾಡುವಾಗ ಆ ಥರ. ಇನ್ಫ್ಯಾಕ್ಟ್ ಬಫೆಗೆ ನಾವು ಹೋದರೆ ಅಲ್ಲಿ ನಿಂತ್ಕೊಳಕ್ಕೂ ಜಾಗ ಇರಲ್ಲ, ಸರ್ವ್ ಮಾಡೋಕ್ಕೂ ಜಾಗ ಇರಲ್ಲ. ಅಷ್ಟೊಂದು ಜನಕ್ಕೆ ಏನಕ್ಕೆ ಕರಿಬೇಕು ನೀವು? ವೈ ಡು ಯು ವಾಂಟ್ ಟು ಶೋ ಆಫ್? ನಿಮ್ಮ ಶೋ ಆಫ್ ಅಂದರೆ ಒಂದು ಎಲ್ಲ ಕ್ಲಾಪ್ಸ್ ಹೊಡಿತಾರೆ, ಆಗೋಯ್ತು, ಅಷ್ಟೇ ಸಾಕಾ? ನೀವು ಲೈಫಲ್ಲಿ ರಿಯಲಾಗಿ ಕ್ಲಾಪ್ಸ್ ತೊಗೊಬೇಕು ತಾನೆ. ರಿಯಲಾಗಿ ಲೈಫ್ ನಿಮಗೆ ಬರೀ ಮದುವೆ ಕ್ಲಾಪ್ ಒಂದೇ ಅಲ್ಲ, ನಿಮ್ಗೆ ಜೀವನ ಪೂರ್ತಿ ಕ್ಲಾಪ್ ಬರಬೇಕಂದ್ರೆ ಆ ಥರ ಕೆಲಸ ಮಾಡಿ. ಸೊ ಅದೇ ದುಡ್ಡನ್ನ ಎಜುಕೇಷನ್ ಮೇಲೆ ಹಾಕಿ, ಇಲ್ಲ ಯಾರನ್ನ ಚಾರಿಟಿ ಮಾಡಿ, ದಾನ ಧರ್ಮ ಮಾಡಿ, ದಟ್ ವಿಲ್ ಬಿ ಮಚ್ ಬೆಟರ್.
ಸೊ ಅಂಬಾನಿ ಮದುವೆ ಅದ್ದೂರಿ ಮದುವೆ ಅಲ್ಲ, ಇಟ್ ವಾಸ್ ಎ ವೆರಿ ಸಿಂಪಲ್ ಮ್ಯಾರೇಜ್. ನೀವು ಸಿಂಪಲ್ ಮ್ಯಾರೇಜೇ ಮಾಡಬೇಕು. ಅಂಬಾನಿ ಖರ್ಚು ಮಾಡಿದ್ದು 1 ತಿಂಗಳ ಇನ್ಕಮು, ನೀವು 1 ತಿಂಗಳಿಗೆ ಇನ್ಕಮೇ ಖರ್ಚು ಮಾಡಿ. ದಟ್ ವಿಲ್ ಬಿ ದ ರೈಟ್ ವೇ ಟು ಗೋ. ಆದರೆ ಓಲಿ ಪ್ಲಾನಿಂಗ್ ಮಾಡ್ಕೊಬೇಕು ಸರ್. ಈಗ ಅಂಬಾನಿದಂತೂ ಈಗ ಬಿಡಿ ಲಕ್ಷಾಂತರ ಕೋಟಿ ಇರೋವಂಥವ್ರು, ನೀವು ಹೇಳ್ದಂಗೆ ಜನಕ್ಕೆ ಈಗ ರಿಯಲೈಸ್ ಆಯಿತು ನಾವು ಕಂಪೇರ್ ಮಾಡಿದ್ದೇ ತಪ್ಪು. ಎಲ್ಲರೂ ಹೇಳ್ತಿದ್ರು ಅವ್ನು 8,000 ಕೋಟಿನಲ್ಲಿ ಒಂದು 8,000 ಜನಕ್ಕೆ ಮದುವೆನೇ ಮಾಡ್ಬೋದಾಗಿತ್ತು ಅಂತೇಳಿ. ಬಟ್ ಅವ್ರ ಲೆವೆಲ್ಗೆ ಅದು ಮಾಡ್ಕೊಂಡಿದ್ದಾರೆ. ನಾವು ಹೆಂಗೆ ಪ್ಲಾನ್ ಮಾಡ್ಬೇಕು ಸರ್? ಈಗ ಮಿಡಲ್ ಕ್ಲಾಸು ಅಂತಂದರೆ, ಈಗ ನಮ್ಮ ಕಡೆ ಏನಂದರೆ ಮದುವೆಗಳಿಗೆ ಯಾರು ಚೀಟಿಗಳು ಹಾಕೊಂಡು ಇಟ್ಕೊಳಲ್ಲ ಸರ್, ಒಡವೆಗಳು ಇಟ್ಕೊಂತಾರೆ. ಆ ಮಗು ಆ ಮೆಚ್ಯೂರ್ಡ್ ಆದಾಗಿಂದನೇ ಹೆಣ್ಮಕ್ಳು ತಂದೆ ತಾಯಿದೀರು ಏನು ಮಾಡ್ತಾರೆ, ಆವಾಗ್ಲಿಂದನೇ ಒಂದು ಓಲೆ ಮಾಡಿಸೋದು, ಒಂದು ಸರ ಮಾಡಿಸೋದು, ಮದುವೆಗಾಗುತ್ತೆ ಅಂತೇಳಿ. ಅದು ಬಿಟ್ಟರೆ ದುಡ್ಡನ್ನ ಹೇಗೆ ಪ್ಲಾನ್ ಮಾಡ್ಕೊಬೇಕು ಅಂತ ಸರ್? ಸೊ ನಾರ್ಮಲಿ ನಮ್ಮ ಮದುವೆಗೆ ಏನು ಬೇಕು? ಚಿನ್ನ ಬೇಕೇ ಬೇಕು. ಸೊ ನಿಮ್ಗೆ ಗೊತ್ತಾನೆ ಚಿನ್ನ ಬೇಕೇ ಬೇಕು ಅಂದ್ಬಿಟ್ಟು ಸ್ಟಾರ್ಟಿಂಗಂದ್ರೆ ಚಿನ್ನ ತೊಗೊಂಡು ಶುರು ಮಾಡಿ. ಸೊ ಎವ್ರಿ ಮಂತು ಬರೀ 100 ರೂಪಾಯಿ ಸಿಪ್ ಹಾಕೊಂಡು ಹೋಗಿ, ತಿಂಗಳು 100 ರೂಪಾಯಿ ಹಾಕ್ಬಿಟ್ಟು ನೀವು ಗೋಲ್ಡ್ ತೊಗೊಬೋದು. ಅಷ್ಟು ಹಾಕೊಂಡು ಹೋಗಿ ನಿಮ್ಮ ಮದುವೆಗೆ ಕಂಪ್ಲೀಟಾಗಿರುತ್ತೆ. ಇನ್ಫ್ಯಾಕ್ಟ್ ನೀವು ಏನೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ನೀವು ಸಪ್ರೇಟ್ ಬಕೆಟ್ಗಳಿರ್ಬೇಕು. ಬಕೆಟ್ಗಳಂದ್ರೆ ಏನು? ಸಪ್ರೇಟ್ ಗೋಲ್ಡ್ ಇರಬೇಕು. ಈ ದುಡ್ಡು ಮದುವೆಗೆ, ಈ ದುಡ್ಡು ಎಜುಕೇಷನ್ಗೆ, ಈ ದುಡ್ಡು ನನ್ನ ರಿಟೈರ್ಮೆಂಟ್ಗೆ ಅಂದ್ಬಿಟ್ಟಿಟ್ರೆ ಆಟೋಮೆಟಿಕ್ ನಿಮಗೆ ಮದುವೆ ಖರ್ಚಿಗೂ ಆರಾಮಾಗುತ್ತೆ. ಇನ್ಫ್ಯಾಕ್ಟು ಮದುವೆನಲ್ಲಿ ಇನ್ನೊಂದೇನು, ನೀವೊಬ್ಬರೇ ಖರ್ಚು ಮಾಡೋಕೆ ಹೋಗ್ಬೇಡಿ, ಇಬ್ಬರು ಖರ್ಚು ಮಾಡಬೇಕು. ಗಂಡು ಕಡೆ ಅವರು ಹೆಣ್ಣು ಕಡೆ ಅವರು, ಯಾರಿಗೆ ಹೋಗೋದು ಬರೀ ಒಬ್ಬರು ಮಾಡಬೇಕು. ಇಟ್ ಶುಡ್ ಬಿ ಆಲ್ವೇಸ್ ಶೇರ್ಡ್. ಆ್ಯಂಡ್ ನಿಮ್ಗೆ ಹೆಂಗಿದ್ರು ಗೊತ್ತು ಮದುವೆ ಇದೆ ಅಂದ್ಬಿಟ್ಟು. ಸೊ ಮದುವೆ ಆದಾಗ ಇಮ್ಮಿಡಿಯೇಟ್ ಫಾಸ್ಟ್ ಮದುವೆ ಮಾಡಬೇಡಿ, ಸ್ವಲ್ಪ ಪ್ಲ್ಯಾನಾಗಿ ಮಾಡಿ. ನಾರ್ಮಲಿ ನಾವೇನು ಹೇಳ್ತೀವಿ, ಒಂದು 6 months to 8 months ಇದ್ದರೆ ನಿಮಗೆ ಚೌಟ್ರಿ ಹುಡ್ಕೋಕ್ಕೆ ಈಸಿ ಆಗುತ್ತೆ, ನಿಮಗೆ ಕೇಟರಿಂಗ್ ಹುಡ್ಕೋದು ಈಸಿ ಆಗುತ್ತೆ. ಸೊ ಈ ಥರ ಹುಡ್ಕಿದಾಗ ಪ್ಲಸ್ ನೀವು ಮದುವೆನಲ್ಲಿ ಊಟನೂ ಏನೋ ಊಟ ಅಲ್ಲ, ಆ ಸೀಸನ್ನಲ್ಲಿ ಏನು ಸಿಗೋದು ಅದು ಮಾಡಿಸಿ, ಅವಾಗ ನಿಮಗೆ ಅದನ್ನಲ್ಲೂ ರೇಟ್ ಸಿಗುತ್ತೆ. ಸೊ ದಿಸ್ ಆರ್ ಆಲ್ ಸ್ಮಾಲ್ ಥಿಂಗ್ಸ್. ನೀವು ಅನ್ಸುತ್ತೆ ಏನು ಇಷ್ಟು ಚಿಕ್ಕದೆಲ್ಲ ಹೇಳ್ತಾರೆ ಅಂದ್ಬಿಟ್ಟು, ಬಟ್ ಈ ಚಿಕ್ಕದು ಹೇಳಿದ್ರೆ ದೊಡ್ಡ ಖರ್ಚು ಆಗೋದು. ಯಾಕಂದರೆ ಮದುವೆನಲ್ಲಿ ಖರ್ಚುಗಳು ಜಾಸ್ತಿ ಇರುತ್ತೆ. ಸೊ ಖರ್ಚುಗಳು ಜಾಸ್ತಿ ಇದ್ದರೆ ಯು ಹ್ಯಾವ್ ಟು ಪ್ಲ್ಯಾನ್ ಪ್ರಾಪರ್ಲಿ. ಇನ್ಫ್ಯಾಕ್ಟು ನೀವು 5,000 ತಿಂಗಳಿಗೆ ಇಟ್ಕೊಂಡು ಹೋದರೆ 5,000 ರೂಪಾಯಿ ಅಷ್ಟೇ. ಮಗು ಹುಟ್ಟಿದ ತಕ್ಷಣ ಇಟ್ಕೊಂಡು ನೋಡಿದ್ರೆ 20 ವರ್ಷಕ್ಕೆ 12% ಹಂಗೆ ಅದು 45 ಲಕ್ಷ ಆಗುತ್ತೆ. ಸೊ ಎಂಥ ಅದ್ದೂರಿ ಮದುವೆ ಮಾಡ್ಬೋದು ನೀವು. ಸೊ ಅದು ಅಷ್ಟೊಂದು ಖರ್ಚು ಮಾಡೋದು ಬೇಕಾಗಿಲ್ಲ. ಬಟ್ ಯು ಕ್ಯಾನ್ ಡೂ ದಿಸ್. ಆ್ಯಂಡ್ ಇನ್ಫ್ಯಾಕ್ಟ್ ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ, ನೀವು ಇನ್ವೆಸ್ಟ್ ಮಾಡೋವಾಗ ನೀವು ನಾರ್ಮಲಿ ಹೇಳ್ತಾರೆ ನಂಗೆ 5,000 ಇಡೋಕ್ಕಾಗಲ್ಲ ಅಂತಾರೆ. ಅದಕ್ಕೂ ನಾನು ಸೀಕ್ರೆಟ್ ಹೇಳ್ಕೊಡ್ತೀನಿ, ಹಂಗೆ ಮಾಡಿ ದೆನ್ ಯು ಕ್ಯಾನ್ ಈಸಿ ಅಚೀವ್ ದ ಗೋಲ್. ಸರ್ ಅದು ಏನೋ ಸೀಕ್ರೆಟ್ ಅಂತ ಹೇಳಿದ್ರಿ. ಸೊ ಏನು ಸೀಕ್ರೆಟ್ ಅಂತ ಹೇಳಿದ್ರೆ ನನಗೂ ಅನುಕೂಲ ಆಗುತ್ತೆ, ನೋಡ್ತಾ ಇರುವಂಥ ನಮ್ಮ ವೀಕ್ಷಕರಿಗೂ ಅನುಕೂಲ ಆಗುತ್ತೆ ಸರ್. ಓಕೆ. ಸೊ ನಾನು ಸುಮಾರು ಕಡೆ ಬಂದಿದ್ದೀನಿ, ಸುಮಾರು ಚಾನಲ್ಗಳು ಬಂದಿದ್ದೀನಿ, ಸುಮಾರು ಟಿ ವಿನಲ್ಲಿ ಬಂದಿದ್ದೀನಿ. ಬಟ್ ಎಲ್ಲೂ ನಾನು ಇದು ಹೇಳಿಲ್ಲ. ಸೊ ಫಸ್ಟ್ ಟೈಮ್ ನ್ಯಾಷನಲ್ ಟಿ ವಿ ಅವ್ರು ಭಾಳ ಲಕ್ಕಿ, ಅವರು ಮಾತ್ರ ತೋರಿಸ್ತಾ ಇದ್ದೀನಿ. ಇದನ್ನು ಮಾತ್ರ ನೀವು ಒಂದು 5-6 ಸಲ ನೋಡಿ, ನಿಮಗೆ ಜೀವನ ಪೂರ್ತಿ ಹೆಲ್ಪ್ ಆಗುತ್ತೆ. ಆ್ಯಂಡ್ ಬೇರೆಯವ್ರಿಗೂ ತೋರಿಸಿ, ನಾನು ಇವಾಗ ತೋರಿಸ್ತಾ ಇರೋದು. ಓಕೆ. ಸೊ ಸ್ಕ್ರೀನ್ ಹತ್ರ ಬನ್ನಿ. ಸೊ ನೀವು ಇಲ್ಲಿ ನೋಡ್ಬೋದು, ಒಬ್ಬನು 5,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾನೆ, ತಿಂಗಳಿಗೆ 5,000 ರೂಪಾಯಿ ಹೂಡಿಕೆ ಮಾಡ್ತಾನೆ, 20 ವರ್ಷ ಹೂಡಿಕೆ ಮಾಡ್ತಾನೆ. ಸೊ ತಿಂಗಳಿಗೆ 5,000 ಅಂದರೆ ವರ್ಷಕ್ಕೆ ಎಷ್ಟಾಯಿತು? 60,000 ರೂಪಾಯಿ ಆಯಿತು. ಸೊ ಹಿಂಗೆ ಪ್ರತಿ ವರ್ಷ 60,000 ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಾನೆ. ಸೊ 60,000, 1,20,000, 1,80,000 ಈ ಥರ ಇನ್ವೆಸ್ಟ್ಮೆಂಟ್ ಹೋಗ್ತಾ ಇರುತ್ತೆ. ಸುತ್ತ ಇನ್ವೆಸ್ಟ್ಮೆಂಟ್ ಹೋಗ್ತಾ ಇರೋವಾಗ 20 ವರ್ಷಕ್ಕೆ ಅವ್ರು 12 ಲಕ್ಷ ಇನ್ವೆಸ್ಟ್ ಮಾಡಿದ್ದಾರೆ. ಸೊ 12 ಲಕ್ಷ ಅದು 66 ಲಕ್ಷ ಆಗಿದೆ ಅಲ್ವಾ? ಸೊ ಇಲ್ಲಿ ನಾವು ಸ್ವಲ್ಪ ಚೇಂಜ್ ಹೇಳ್ತೀನಿ. ನಾನು ಏನು ಹೇಳ್ತೀನಿ, 5,000 ರೂಪಾಯಿ ಬೇಡಪ್ಪ, 15,000 ಮಾಡು ಅಂತೀನಿ. ಸೊ ನೀವು ಹೇಳ್ಬೋದು, ಅಲ್ಲ ಸರ್ 5,000ನೇ ಕಷ್ಟ, ನಾನು 15,000 ಹೆಂಗೆ ಮಾಡಲಿ ಅಂದ್ಬಿಟ್ಟು. ನಾನು ಹೇಳೋದನ್ನ ಪೂರ್ತಿ ಕೇಳಿ ಆಮೇಲೆ ಡಿಸೈಡ್ ಮಾಡಿ. ಸೊ ಸಪೋಸ್ ನಾನೇನು ಹೇಳಿದೆ, 15,000 ಇನ್ವೆಸ್ಟ್ ಮಾಡು ಅಂದೆ, ಆದರೆ ನಾನು 20 ವರ್ಷ ಇನ್ವೆಸ್ಟ್ ಮಾಡೋಕ್ಕೆ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಬರೀ 5 ವರ್ಷ ಮಾತ್ರ ಮಾಡಿ. ಅಂದರೆ 15,000 ಒಂದು ತಿಂಗಳಿಗೆ ಅಂದರೆ 1 ವರ್ಷಕ್ಕೆ ಎಷ್ಟಾಯಿತು? 1,80,000. ಆಮೇಲೆ 2 ವರ್ಷಕ್ಕೆ 3,60,000 ಆಯಿತು. ಸೊ 9 ಲಕ್ಷ ಆಗುತ್ತೆ ನೀವು 5 ವರ್ಷ ಮಾಡಿದ್ಮೇಲೆ. 5 ವರ್ಷ ಆದಮೇಲೆ ಸ್ಟಾಪ್ ಮಾಡಿಬಿಡಿ, ಮತ್ತೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ, ಬೇಕಾಗಿಲ್ಲ. ಇವಾಗ ಏನಾಯ್ತು, ಅವಾಗ ನಿಮ್ಮ ದುಡ್ಡು ಬೆಳೀತಾ ಇದೆ ತಾನೆ. ಸೊ ಇಲ್ಲಿ ನೀವು ಇನ್ವೆಸ್ಟ್ ಮಾಡಿದ ಎಷ್ಟು? 20 ಲಕ್ಷ, 12 ಲಕ್ಷ. ಇದು ಇವಾಗ 66 ಲಕ್ಷ ಆಗಿದೆ. ಇಲ್ಲಿ ನೀವು 3 ಲಕ್ಷ ಕಮ್ಮಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, 9 ಲಕ್ಷ. ಅದೇ ನೋಡಿ 20 ವರ್ಷಕ್ಕೆ ಎಷ್ಟಾಗಿದೆ ಇವಾಗ? 1,06,00,000 ಆಗಿದೆ. ಅಂದರೆ ನೀವು ದುಡ್ಡು ಹಾಕ್ತಾ ಇರೋದು ಕಮ್ಮಿ, 9 ಲಕ್ಷ ಹಾಕಿರೋದು, ದುಡ್ಡು ಬೆಳೆದಿರೋದು 1,06,00,000. ಇಲ್ಲಿ ನೀವು ಹಾಕಿರೋದು ಜಾಸ್ತಿ ದುಡ್ಡು 12 ಲಕ್ಷ, ಇದು ಬೆಳೆದಿರೋದು 66 ಲಕ್ಷ. ಎಷ್ಟು ಜಾಸ್ತಿ? ಇಲ್ಲಿ ಜಾಸ್ತಿ ಆಯ್ತು ತಾನೆ. ಸೊ ಸೇಮ್ 15% ಹಾಕಿದ್ದೀನಿ ನಾನೇನು ಇಲ್ಲಿ 14, ಇಲ್ಲಿ 18, ಇಲ್ಲಿ 12 ಈ ಥರ ಮಾಡಿಲ್ಲ. 2ರಲ್ಲೂ 15 ಹಾಕಿನೋ. ದಿಸ್ ಗಿವ್ಸ್ ಮೋರ್ ರಿಟರ್ನ್. ಏನಕ್ಕೆ ಈ ಥರ ಆಗುತ್ತೆ ಅಂದರೆ, ಸೊ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಇದ್ದಾಗ ಸ್ವಲ್ಪ ದೊಡ್ಡ ಮಾಡಲಾ? ಓಕೆ. ಸೊ ನೀವು ಯಾವುದೇ ಹೂಡಿಕೆ ಮಾಡಿದಾಗ ನಾನು ಹೇಳಿದೆ 5,000 ಇನ್ವೆಸ್ಟ್ ಮಾಡ್ಬಿಟ್ಟು ಹೇಳಿದೆ. ನೀವು 5,000 ಮಾಡಿದಾಗ 1 ಗ್ರಾಮ್ 10 ರೂಪಾಯಿ ಅಂದ್ಕೊಳ್ಳಿ. 10 ಗ್ರಾಮ್ ಅಂದರೆ ಎಷ್ಟಾಯಿತು ನಿಮಗೆ? 500 ಗ್ರಾಮ್ ಬಂತ ತಾನೆ 5,000 ರೂಪಾಯಿಗೆ. ಅದೇ 10 ರೂಪಾಯಿ ಇರೋ ಗೋಲ್ಡ್ ಚಿನ್ನ 10, 27 ಆದರೆ
ನಿಮಗೆ ಕಮ್ಮಿ ಗ್ರಾಮ್ ಬರುತ್ತೆ, 486 ಬರುತ್ತೆ. ಅದೇ ಚಿನ್ನ ಕಮ್ಮಿ ಆದಾಗ 959 ಆದಾಗ ನಿಮಗೆ ಜಾಸ್ತಿ ಗ್ರಾಮ್ ಬರುತ್ತೆ ಅಲ್ವಾ, ನಿಮಗೆ 521 ಬಂತು. ಸೊ ಬರ್ತಾ ಬರ್ತಾ ಏನಾಗುತ್ತೆ, ಚಿನ್ನ ಇರಲಿ, ನಮ್ಮ ಮ್ಯೂಚುವಲ್ ಫಂಡ್ ಯೂನಿಟ್ಸ್ ಇರಲಿ, ಮನುಷ್ಯ ಇರಲಿ, ಯಾವಾಗಲೂ ಮೇಲೆ ಹೋಗೋದು, ಅಲ್ಟಿಮೇಟ್ಲಿ ಮೇಲೆ ಹೋಗೋದು ಅಲ್ವಾ. ಸೊ ಮೇಲೆ ಹೋಗೋದಂದ್ರೆ ಏನಾಯಿತು, 10 ರೂಪಾಯಿ ಇರೋದು 20 ರೂಪಾಯಿ ಆಗುತ್ತೆ, 200 ರೂಪಾಯಿ ಆಗುತ್ತೆ, 400 ರೂಪಾಯಿ ಆಗುತ್ತೆ. ಸೊ ಇದು ನಾನು ನೋಡಿ ಜಸ್ಟ್ ಲೇಟೆಸ್ಟ್ ಹಾಕಿದ್ದೀನಿ, 2025ಕ್ಕೆ ಹಾಕಿದ್ದೀನಿ ನೋಡಿ ಲೇಟೆಸ್ಟ್. ಇವಾಗ ಅದೇ 10 ರೂಪಾಯಿ 1351 ರೂಪಾಯಿ ಆಗಿದೆ. ಅದೇ ನಿಮ್ಗೆ 5000 ರೂಪಾಯಿಗೆ ಬರೀ 3.25 ಗ್ರಾಮ್ ಬರುತ್ತೆ. ಸೊ ನಿಮ್ಗೆ 500 ಗ್ರಾಮ್ ಒಳ್ಳೇದಾ, 3.25 ಗ್ರಾಮ್ ಒಳ್ಳೇದಾ? 500 ಗ್ರಾಮ್ ಒಳ್ಳೇದು. ಸೊ ನಾವು ಏನು ಮಾಡಿದ್ದೀವಿ, ನಿಮಗೆ ಮೊದಲು ಜಾಸ್ತಿ ಗ್ರಾಮ್ ಕೊಡಿಸ್ಬಿಟ್ಟಿದ್ದೀವಿ. ಸೊ ನೀವೆಲ್ಲ ಚೀಪಲ್ಲಿ ತೊಗೊಂಡು ಇಟ್ಕೊಂಡ್ಬಿಟ್ಟಿದ್ದೀರಾ. ಸೊ ನೀವು ಯಾವುದೇ ಹೂಡಿಕೆ ಮಾಡಬೇಕಾದ್ರೆ ಯಾವಾಗಲೂ ಕಮ್ಮಿ ಇರಬೇಕು ಬೆಲೆ. ಹೂಡಿಕೆ ಬೆಲೆ ಕಮ್ಮಿ ಇದ್ದರೆ ನಿಮ್ಗೆ ಜಾಸ್ತಿ ಬರುತ್ತಾನೆ. ಸೊ ದಟ್ ಈಸ್ ದ ವೇ. ಸೊ ಯಾವಾಗಲೂ ನಾವು ಜಲ್ದಿ ತೊಗೊಬೇಕು, ಕಮ್ಮಿ ಇದ್ದಾಗ ಜಾಸ್ತಿ ತೊಗೊಂಡ್ಬಿಟ್ಟೆ, ಆಮೇಲೆ ನಾವು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಪರವಾಗಿಲ್ಲ, ಆಟೋಮೆಟಿಕ್ ಜಾಸ್ತಿ ಆಗ್ತಾನೆ ಇರುತ್ತೆ, ನಮ್ಗೆ ರೇಟ್ ಬರುತ್ತೆ. ಭೂಮಿ ಇರಲಿ, ಸ್ಟಾಕ್ ಮಾರ್ಕೆಟ್ ಇರಲಿ, ಚಿನ್ನ ಇರಲಿ, ಜಲ್ದಿ ತೊಗೊಬೇಕು. ಯಾರು ಜಲ್ದಿ ತೊಗೊಂಡ ಅವರೇ ದುಡ್ಡು ಮಾಡೋದು. ಸೊ ತೊಗೊಂಡು ಇಟ್ಕೊಬೇಕು. ಯಾರು ಅರ್ಜೆಂಟ್ ಬಿದ್ದು ಭಯ ಬಿದ್ದು ಮಾರಿದ್ರೆ ಪೇಪರಲ್ಲಿ ಲಾಸ್ ಆಗಿರೋದು ರಿಯಲ್ ಲಾಸ್ ಆಗಿಬಿಡುತ್ತೆ. ಸೊ ರಿಯಲ್ ಲಾಸ್ ಮಾಡ್ಕೊಂಬೇಡಿ, ದುಡ್ಡು ಬೆಳೆಸಿ ಆರಾಮಾಗಿ ಬೆಳೆಯುತ್ತೆ. ಆ್ಯಂಡ್ ಯು ಡೋಂಟ್ ಹ್ಯಾವ್ ಟು ವರಿ, ಬಿಕಾಸ್ ಮ್ಯೂಚುವಲ್ ಫಂಡ್ ಬಂದು ಅವರು ಎಲ್ಲ ಒಂದು 50-60 ಕಂಪನಿಯಲ್ಲಿ ಹಾಕ್ತಾರೆ, ಒಂದು ಕಂಪನಿಯಲ್ಲಿ ಹಾಕಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಮ್ಯೂಚುವಲ್ ಫಂಡ್ ಬಂದು ಒಂದು ಆತ್ಮ ಇದ್ದಂಗೆ. ಸೊ ಅವ್ರು ಬೇರೆ ಬೇರೆ ಯಾವ ಕೆಟ್ಟ ದೇಹ ಬಿಟ್ಟು ಒಳ್ಳೆ ದೇಹಕ್ಕೆ ಹೋಗ್ತಾರೆ. ಸೊ ಕೆಟ್ಟ ಕಂಪನಿ ಬಿಟ್ಟು ಒಳ್ಳೆ ಕಂಪನಿಗೆ ಹೋಗ್ತಾರೆ. ಸೊ ದೇ ವಿಲ್ ಮೇಕ್ ಮೋರ್ ಮನಿ. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದಟ್. ಸರ್, ಈಗ ಹೇಳಿದ್ರಿ ಓಕೆ, ಅದು ಪ್ಲಾನ್ ಎಲ್ಲ ಕರೆಕ್ಟ್ ಆಗಿದೆ. ಈಗ 5 ವರ್ಷ ನಾನು ಇನ್ವೆಸ್ಟ್ಮೆಂಟ್ ಬಿಟ್ಬಿಡ್ತೀನಿ, ನನಗೆ ಆ ದುಡ್ಡು ಎಷ್ಟು ವರ್ಷಕ್ಕೆ ಬರುತ್ತೆ ಸರ್? ನೀವು ಹೇಳಿದಂಥ 1 ಕೋಟಿ ಚಿಲ್ಲರೆ ದುಡ್ಡು ಎಷ್ಟು ವರ್ಷಕ್ಕೆ ಬರುತ್ತೆ ನನಗೆ ಅಂತ? ಸೊ ನೀವು ಒರಿಜಿನಲ್ ಪ್ಲಾನ್ ಇದ್ದಿದ್ದೇನು 20 ವರ್ಷ ತಾನೆ. ಸೊ 5,000 20 ವರ್ಷ ಆಗ್ತೀನಿ ಅಂದರೆ, ಸೊ 20 ವರ್ಷ ಆದಮೇಲೆ ದುಡ್ಡು ಬೇಕಾಗಿರೋದಲ್ವಾ. ಸೊ ಈ ಪ್ಲ್ಯಾನು ಅಷ್ಟೇ, 20 ವರ್ಷ ಆದಮೇಲೆ ನೀವು ಹೂಡಿಕೆ ಮಾಡೋದು 5 ವರ್ಷ, ಇನ್ನು ಮಿಕ್ಕಿದ 5 ವರ್ಷ ನೀವು ಸುಮ್ಮನೆ ಕೂತ್ಕೊಬೇಕು. ಆವಾಗ ನಿಮ್ಗೆ 66 ಲಕ್ಷ ಅಲ್ಲ, 1,06,00,000 ಬರುತ್ತೆ. ಇನ್ಫ್ಯಾಕ್ಟ್ ನಿಮಗೆ ನಾವು ಏನಕ್ಕೆ ಹೇಳ್ತೀವಿ ಅಂದರೆ, ನೀವು ಸ್ಟಾರ್ಟಿಂಗ್ ಮದುವೆ ಆಗಿದ ತಕ್ಷಣ ಅಷ್ಟೊಂದು ನಿಮ್ಮ ಖರ್ಚು ಇರಲ್ಲ, ಮಕ್ಕಳು ಇರಲ್ಲ, ಸೊ ಖರ್ಚು ಇರಲ್ಲ. ಸೊ ಆ ಟೈಮಲ್ಲಿ ನೀವು ಜಾಸ್ತಿ ಹೂಡಿಕೆ ಮಾಡಿಬಿಡ್ಬೇಕು. ಬರ್ತಾ ಬರ್ತಾ ಮಕ್ಕಳು ಆಗಿಬಿಡ್ತಾರೆ, ಖರ್ಚುಗಳು ಜಾಸ್ತಿ ಆಗುತ್ತೆ, ನಿಮ್ಮ ಅಪ್ಲಿಕೇಶನ್ ಜಾಸ್ತಿ ಆಗುತ್ತೆ, ನಿಮಗೆ ಸೇವಿಂಗ್ ಮಾಡೋಕ್ಕಾಗುತ್ತೋ ಇಲ್ಲೋ. ಸೊ ಸೇವಿಂಗ್ ಮಾಡೋ ಟೈಮಲ್ಲಿ ಸೇವಿಂಗ್ ಮಾಡೋ ಕೆಪಾಸಿಟಿ ಇದ್ದಾಗ ಮಾಡಿಬಿಡಬೇಕು. ಆವಾಗ ನಿಮ್ಮ ದುಡ್ಡು ಜಲ್ದಿ ಬೆಳೆಯುತ್ತೆ. ಅಕಸ್ಮಾತ್ ನಿಮ್ಗೆ ಜಾಸ್ತಿ ಸೇವಿಂಗ್ ಆಯಿತಾ, ಗುಡ್, ಒಳ್ಳೆಯದು, ಕಂಟಿನ್ಯೂ ಮಾಡಿ, ಇನ್ನೂ ಸಾಹುಕಾರ ಆಗ್ತೀರಾ. ಸೊ ರಿಚ್ ವಿಲ್ ಬಿಕಮ್ ರಿಚರ್, ಇನ್ನೂ ಸಾಹುಕಾರ ಆಗ್ತೀರಾ, ಒಳ್ಳೆಯದು. ಸರ್, ಈಗ ನಾನು 5 ವರ್ಷ ಇನ್ವೆಸ್ಟ್ ಮಾಡಿ ಬಿಟ್ಬಿಟ್ಟೆ, ಒಂದು ಟೈಮ್ವರೆಗೂ ನಾನು ಕಾಯಬೇಕು. ನನಗೆ ಈ ಮಧ್ಯದಲ್ಲಿ ಏನೋ ಒಂದು ಮೆಡಿಕಲ್ ಎಮರ್ಜೆನ್ಸಿನೋ, ಹೆಲ್ತ್ ಎಮರ್ಜೆನ್ಸಿನೋ, ಅಥವಾ ಎಜುಕೇಷನ್ ಎಮರ್ಜೆನ್ಸಿ ಏನೋ ಒಂದು ಬಂದ್ಬಿಡುತ್ತೆ, ನನಗೆ ಅವಾಗ ದುಡ್ಡು ಬೇಕು ಎಮರ್ಜೆನ್ಸಿಗೆ. ಅವಾಗ ತಗೊಬೋದಾ? ನಾವು ತಗೊಂಡಾಗ ಮಾಮೂಲಿ ಅಭ್ಯರ್ಥಿ ಕಡಿಮೆ ಬರುತ್ತೆ, ತಗೊಳಕ್ಕೆ ಅವಕಾಶ ಇದೆಯಾ ಅವಾಗ? ಎಸ್. ಸೊ ಇದು ಇನ್ಶೂರೆನ್ಸ್ ಅಲ್ಲ. ಇನ್ಶೂರೆನ್ಸ್ ಇದ್ರೆ ಅದರಲ್ಲಿ ಆಬ್ಲಿಗೇಷನ್ಸ್ ಇರುತ್ತೆ, ಟರ್ಮ್ಸ್ ಇರುತ್ತೆ, ಕಂಡೀಷನ್ಸ್ ಇರುತ್ತೆ. ದಿಸ್ ಈಸ್ ಮ್ಯೂಚುವಲ್ ಫಂಡ್. ಸೊ ಮ್ಯೂಚುವಲ್ ಫಂಡಲ್ಲಿ ಲಾಕ್ ಇನ್ ಇರಲ್ಲ, ಅನ್ಲೆಸ್ ಟ್ಯಾಕ್ಸ್ ಫಂಡ್ ಇದ್ರೆ. ಇದು ನಾರ್ಮಲ್ ಫಂಡು. ಸೊ ನಾರ್ಮಲ್ ಫಂಡಲ್ಲಿ ನೀವು ಹೂಡಿಕೆ ಮಾಡಿದ 10 ದಿನಕ್ಕೆ 1 ವಾರಕ್ಕೆ ತೊಗೊಬೋದು, ನಿಮ್ಮ ದುಡ್ಡಿದು, ಏನು ಆಬ್ಲಿಗೇಷನ್ಸ್ ಇಲ್ಲ, ನಥಿಂಗ್, ನೋ ಕಂಡೀಷನ್, ಯು ಕ್ಯಾನ್ ಟೇಕ್ ಯುವರ್ ಮನಿ. ದುಡ್ಡು ಬೆಳಿಬೇಕು ಅಂದರೆ ಬಿಡಬೇಕು, ಇಲ್ಲ ಅಂದರೆ ಬೆಳೆಯಲ್ಲ. ಎಸ್. ಸೊ ಇವಾಗ ನೀವು ಭೂಮಿ ತೊಗೊಂಡಿರಾ, ಎಷ್ಟು ದಿನ ಇಡ್ತೀರಾ ಅಷ್ಟು ಒಳ್ಳೇದಲ್ವಾ. ಸೊ ಚಿನ್ನ ತೊಗೊಂಡಿರಾ, ಎಷ್ಟು ದಿನ ಇದ್ದಷ್ಟು ಒಳ್ಳೇದಲ್ವಾ. ಆ ಥರ ಸ್ಟಾಕ್ ಮಾರ್ಕೆಟು ಅಷ್ಟೇ, ಮ್ಯೂಚುವಲ್ ಫಂಡು ಅಷ್ಟೇ, ಜಾಸ್ತಿ ಇದ್ದಷ್ಟು ಜಾಸ್ತಿ ಲಾಭ ಬರುತ್ತೆ.